ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಯಾಕಪ್ಪು ಏನಾಯ್ತು ಸಡನ್ ಆಗಿ ಹೊರಡ್ತೀನಿ ಅಂತಿದ್ದೀರಾ ಅಂತ ಅವ್ರ ಸ್ನೇಹಿತರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲ ಕಣೋ, ಪಾಪ ಕಲ್ಯಾಣ್ ಅವ್ರಿಗೆ ಇಲ್ಲಿರೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಗೊತ್ತು ಅಲ್ವಾ, ಅವ್ರ ದೊಡ್ಡ ಮನೆ ವ್ಯಕ್ತಿಯವರು ಅಂತ. ಇದೆಲ್ಲ ರೂಮೆಲ್ಲ ಅವ್ರಿಗೆ ಸೆಟ್ ಆಗಲ್ಲ. ಹೇಗೋ ಈಗ ಅವ್ರಿಗೆ ಗೆಸ್ಟ್ ಹೌಸ್ ಹ್ಯಾಂಡ್ ಓವರ್ ಮಾಡಕ್ಕೆ ಬರ್ತಾ ಇದ್ದಾರೆ, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಓ ಹೌದಾ, ಹಾಗಾದರೆ ಹ್ಯಾಪಿ ಜರ್ನಿ ಅಂತ ಹೇಳಿ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಸ್ನೇಹಿತರು. ಸರಿ ಅಂತ ಅವರು ಅಲ್ಲಿಂದ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಒಂದು ಕಡೆ ನಿಲ್ಸಿರ್ತಾರೆ. ಕಲ್ಯಾಣ್ ಬಗ್ಗೆನೇ ಒಬ್ಬೊಬ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಇನ್ನು ಕಾವ್ಯ ಎಲ್ಲರಿಗೂ ಕಾಫಿ ತಗೊಳ್ಳಿ ಅಂತ ಕಾಫಿ ಕೊಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಆಗ ಅವರತ್ತೆ ಅಪರ್ಣ ಅವರತ್ತೆ ಎಲ್ಲಿ ಧನಲಕ್ಷ್ಮಿ ಬಂದಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಜಿ ಬಂದಿಲ್ಲ ಅಂತ ಹೇಳೋ ಹೊತ್ತಿಗೆ ಇನ್ನು ಅವರು ಸಹ ಬರ್ತಾ ಇರ್ತಾರೆ. ಇನ್ನೆಲ್ಲರೂ ಅವ್ರವ್ರ ಪಾಡಿಗೆ ಕಾಫಿ ಕುಡಿತಾ ಇದ್ರೆ ಇನ್ನು ಕಾವ್ಯ ಅವ್ರ ಚಿಕ್ಕತೆಗೂ ಕಾಫಿ ಕೊಡಕ್ಕೆ ಹೋಗ್ತಾ ಇರ್ತಾಳೆ. ಆಗ ಕಾಫಿಗೇನು ವಿಷ ಹಾಕಿದ್ಯಾ, ಕೊಟ್ಬಿಡು ಅಂತ ಕೇಳ್ತಾ ಇದ್ದೀನಿ ನೋಡಿ. ಅಲ್ಲಿದೆ ಪಕ್ಕದಲ್ಲಿ ವಿಷ ಬೆರ್ಸಕ್ಕೆ, ನಾನು ಬರೀ ಕಾಫಿ ಕೊಡ್ತಾ ಇದ್ದೀನಿ ಅತ್ತೆ ಅಂತ ಹೇಳ್ತಿದ್ದಂಗೆ ನೀನೇ ಕುಡ್ಕೋ, ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ನು ಆ ಕಡೆಯಿಂದ ಪ್ರಕಾಶ್ ಅವರು ತಗೊಂಡ್ಬಮ್ಮ ಕಾಫಿ, ನಾನು ಕುಡಿತೀನಿ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಇನ್ನು ಕಾವ್ಯ ಅವ್ರಿಗೆಲ್ಲ ಕಾಫಿ ಕೊಡ್ತಾ ಇರ್ತಾಳೆ. ಆಗ ಕಲ್ಯಾಣ್ ಬಾರೋ ಕಾಫಿ ಕುಡಿಯೋ ಅಂತ ಕೂಗ್ತಾ ಇರ್ತಾರೆ. ಆಗ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ಮನ್ಸು ಕಳಿದ್ರೆ ಪ್ರಕಾಶ ಅವರು ಮರ್ತೋಗಿ ಅಯ್ಯೋ ಕಲ್ಯಾಣ್ ಮನೇಲೇ ಇದ್ದಾನೆ ಅಂತ ಕೂಗ್ತಾ ಇರ್ತಾರೆ. ನೋಡಿದ್ರೆ ಇನ್ನು ಇವನೇನು ನಮ್ಮಣ್ಣ ಏನು ಎಲ್ಲ ಮರ್ತೋಗ್ಬಿಟ್ಟಿದಾನೋ ಏನೋ ಅಂತ ನಾಗವೇಣಿ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿಗೆ ಸಾಕಾ, ಸಮಾಧಾನ ಆಯ್ತಾ, ನೋಡಿ ನೀವು ಮತಿಭ್ರಮೆ ಇಟ್ಕೊಂಡೆ ನೀವೆಷ್ಟು ಆರಾಮಾಗಿ ನಿದ್ದೆ ಮಾಡಿದ್ದೀರಾ ರೀ, ನಾನು ಬೆಳಗ್ಗೆವರೆಗೂ ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಕೂತಿದ್ದೀನಿ, ಯಾಕೆ ಏನಾಯ್ತೆ ರೀ, ನಿಮ್ಗಿನ್ನೂ ಗೊತ್ತಾಗಿಲ್ವೇನ್ರಿ, ಕಲ್ಯಾಣ್ ಅಪ್ಪನ ಮದುವೆ ಮಾಡಿಕೊಂಡು ಈ ಮನೆ ಬಿಟ್ಟೋಗಿದ್ದಾನೆ, ನಿಮಗಷ್ಟು ಗೊತ್ತಾಗ್ತಾ ಇಲ್ವಾ ಅಂತ ಹೇಳ್ತಿದ್ದೀನ ನೋಡಿ. ಫ್ಲ್ಯಾಶ್ ಬ್ಯಾಕ್ನ ನೆನೆಸ್ಕೊಳ್ತಾ ಇರ್ತಾರೆ ಪ್ರಕಾಶ್ ಅವರು. ಅದನ್ನು ನೋಡಿ ಅವ್ರಿಗೂ ಸಹ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏನೋ ವಿಚಿತ್ರ ಮನುಷ್ಯರು ಅಂತ ನಾಗವೇಣಿನೂ ಮನ್ಸಲ್ಲಿ ಅಂದ್ಕೊಳ್ತಾ ಇನ್ನ ಕಾಫಿನ ಸ್ವಾದಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ರಾಜ್ಗೆ ಮತ್ತು ಕಾವ್ಯಂಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಈ ಮನೇಲಿ ಯಾರು ಇದ್ದಾರೆ ಹೇಳಿ, ನನ್ನ ಮಗ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ, ಒಂದು ಎಂಟಾಣಿ ಪೈಸನೂ ತೊಗೊಂಡು ಹೋಗ್ಲಿಲ್ಲ ಅವನು, ಇರೋ ಬಟ್ಟೆಲೆ ಹಾಗೆ ಹೋಗ್ಬಿಟ್ಟ, ಏನಾಗ್ತಿದ್ಯೋ ಏನೋ, ಎಲ್ಲಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ, ಏನು ಕತೆನೋ ಏನೂ ಗೊತ್ತಾಗ್ತಾಯಿಲ್ಲ. ಈ ಮನೇಲಿ ಇಷ್ಟು ಜನ ಇದ್ದೀರಾ, ಒಬ್ಬರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ರಿ ಅಂತ ಧನಲಕ್ಷ್ಮಿ ಜೋರಾಗಿ ಕಿಚ್ಚಿ ಕೇಳ್ಕೊತಾ ಇದ್ದಂಗೆ ಇನ್ನು ರಾಜ್ಗೂ ಸಹ ಯಾಕೆ ಚಿಕ್ಕಮ್ಮ ಆ ರೀತಿ ಮಾತಾಡ್ತಾ ಇದೆಯಾ, ನನಗೂ ನನ್ನ ತಮ್ಮ ಅನ್ನೋದು ನನಗೂ ಇದೆ, ಅದಕ್ಕೆ ಕಣೋ ಇದ್ದಿದ್ಕೆ ನೋಡು ಕೈಯಾರೆ ನೀನೇ ತಾಳಿ ಕೊಟ್ಟು ಕಟ್ಟು ಅಂತ ಹೇಳಿದ್ಯಾ, ಈಗ ಅವನ ಜೀವನ ಸರ್ವನಾಶ ಆಗೋಯ್ತು ಆ ಅಪ್ಪು ಕಡೆಯಿಂದ, ಎತ್ತಿನೇ ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಿದ್ದಂಗೆ, ಯಾಕೆ ಧನಲಕ್ಷ್ಮಿ ನಿನ್ ಮಗ ಇಷ್ಟಪಟ್ಟು ಅಪ್ಪುನ ಮದುವೆ ಆಗಿದ್ದು, ನನ್ನ ಮಗ ಏನು ಮಾಡ್ದ, ಅವ್ನಿಗಿಷ್ಟ ಇದ್ದಿದ್ಕೆ ತಾನೇ ತಾಳಿ ಕೊಟ್ಟಿದ್ದು, ಅದಕ್ಕೆ ಅವ್ನು ಕಟ್ಟಿದ್ದು, ಯಾಕೆ ನೀನು ನನ್ನ ಮಗನ ಬಗ್ಗೆ ಆ ರೀತಿ ಮಾತಾಡ್ತಿದ್ಯಾ ಅಂತ ಧನಲಕ್ಷ್ಮಿ ಅವರು ಸಹ ಅಷ್ಟೊತ್ತಿಗೆ ಅಪರ್ಣ ಅವರು ಸಹ ಹೇಳ್ತಾ ಇರ್ತಾರೆ. ಅಷ್ಟಕ್ಕೂ ಧನಲಕ್ಷ್ಮಿ ಮಾಡಿರೋರು ಹಿಂದೆ ಆ ಕಾವ್ಯನ್ನೇ ಹಿಡ್ಕೊಳ್ಳೋದು ಬಿಟ್ಟು ನೀನೇನು ಬರೀ ರಾಜದೇ ತಪ್ಪು ಅಂತಿದ್ಯಾ ಅಂತ ಹೇಳ್ತಿದ್ದಂಗೆ, ನಿಮ್ಗೆಲ್ಲೋಗುತ್ತೆ ಬುದ್ಧಿಗಳು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಸಹ. ನಾಗವೇಣಿ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊ, ಯಾಕೆ ನೀನು ಫಸ್ಟೇ ಅವಳು ಬೇಜಾರಲ್ಲಿದ್ದಾಳೆ ಅಂತ ನಾನು ಸುಮ್ಮನೆ ಇದ್ರೆ ನೀನೇನು ಅದಕ್ಕೆ ಇನ್ನೂ ಬೆಂಕಿ ಹಾಕ್ತಾ ಇದೆಯಾ ಅಂತ ಬೈತಾ ಇರ್ತಾಳೆ. ಆಗ ನಿಮಗೇನ್ರಿ ಗೊತ್ತು, ಎಲ್ಲದಕ್ಕೂ ನಾನೇ ಕಾರಣ ಅಂತಿರಲ್ಲ, ನಾನು ಹೇಳ್ದೆ ತಾನೇ ರೀ ನಿಮಗೆ, ಎಲ್ಲದಕ್ಕೂ ಈಗ ಅಪ್ಪುಗೂ ನನಗೂ ನಮ್ಮ ಅಕ್ಕನಿಗೂ ಇವಾಗ ಜೀವ ತಿಂತಾರೆ ಅಂತ, ಅದಕ್ಕೆ ರೀ ನಾನು ಕರ್ದಿಲ್ಲ, ಗೊತ್ತಾಯ್ತಾ, ಯಾವ ಉದ್ದೇಶಕ್ಕೆ ಕರ್ದಿಲ್ಲ ಅಂತ ನಿಮ್ಗೆ ಈಗಾದರೂ ಅರಿವಾಯ್ತಾ ಅಂತ ಕಾವ್ಯನೂ ಸಹ ಹೋಗಿ ಕೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ನಾವೇನೂ ಮಾಡಿಲ್ಲ, ನಾವೇನೂ ಮಾಡದೇ ಇರೋನೇ ಇಷ್ಟೆಲ್ಲ ಅನ್ನಿಸ್ಕೋಬೇಕೇನ್ರಿ, ನೀವು ಸಮಾಧಾನ ಕೊಡ್ತೀರಾ ಅಥವಾ ನಾನೇ ಕೊಡ್ಲಾ ಅಂತ ಕಾವ್ಯ ಕೇಳ್ತಿದ್ದಂಗೆ ಇನ್ನು ರಾಜ್ಗೂ ಸಹ ಕೋಪ ಬಂದು, ಏನು ಕೇಳಂಗಿದ್ರು ನನ್ನ ಕೇಳಿ, ಯಾಕೆ ನೀವೆಲ್ಲ ಅಲ್ಲಿದ್ರಿ ತಾನೆ, ಅಲ್ಲಿ ಏನು ನಡೀತು ಏನು ಅಂತ ನಿಮಗೆಲ್ಲ ಗೊತ್ತಿದ್ದು ಮತ್ತ್ಯಾಕೆ ಕಳವತಿನೇ ಹಿಂಗೆ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ರಾಜ್ ಸಹ ಕೇಳ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಪ್ರಕಾಶ ಅವ್ರ ಒಂದೇ ಸಮಯದ ಬಂದು, ರಾಜ್ ನಿನ್ಗೆ ಏನು ಬೇಕೋ ನಾನು ಕೇಳ್ಕೊತೀನಿ ಕಣೋ, ಪ್ಲೀಸ್ ಕಣೋ, ನನ್ನ ಮಗನ್ನ ಮನೆಗೆ ವಾಪಸ್ ಕರ್ಕೊಬಾರೋ, ಅವನೆಲ್ಲೂ ದೂರ ಇರೋಕ್ಕಾಗಲ್ಲ ಕಣೋ, ಅವನು
ಸುಖವಾಗಿ ಬೆಳೆದಿರೋನೋ, ಅವನಿಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ ಕಣೋ, ಕರ್ಕೊಂಡು ಬಾರೋ ಪ್ಲೀಸ್ ಕಣೋ ಅಂತ ಪ್ರಕಾಶ್ ಅವರು ರಾಜ್ನ ಕೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಅಪರ್ಣ ಅವ್ರಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಿದ್ದಂಗೆ, ಅಪ್ಪ ಚಿಕ್ಕಪ್ಪ ನೀನೇನು ಯೋಚನೆ ಮಾಡ್ಕೋಬೇಡ, ನಾನು ಕರ್ಕೊಂಡು ಬಂದೇ ಬರ್ತೀನಿ, ಕಲ್ಯಾಣ್ ಮತ್ತು ಅಪ್ಪನ ಇಬ್ಬರನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್. ಆಗ ಹೌದು ಕಣೋ, ಹೋಗೋ ಕರ್ಕೋಬಾರೋ ಅವಳನ್ನ, ಅವನಿಗೆ ಇಷ್ಟು ಆಸ್ತಿ ಅಂತಸ್ತು ಎಲ್ಲ ಇದ್ದು ಬೇರೆಯವ್ರ ಜೊತೆ ಇರೋದು ಏನೋ ಸರಿ ಹೋಗುತ್ತೆ, ಕರ್ಕೊಂಡು ಬಾರೋ ಅಂತ ಪ್ರಕಾಶ್ ಅವರು ಹೇಳ್ತಿದ್ದಂಗೆ, ಈ ಕಡೆಯಿಂದ ಧನಲಕ್ಷ್ಮಿಗೆ ಬಂದಿರೋ ಕೋಪದಲ್ಲಿ, ನನಗೆ ಇರೋದು ಒಬ್ಬನೇ ಮಗ, ಇನ್ಯಾರು ನನಗೆ ಗೊತ್ತಿಲ್ಲ, ಬೇಕು ಅಂದರೆ ಅವ್ರನ್ನ ಅಲ್ಲೇ ಬಿಟ್ಟು ನನ್ನ ಮಗನ ಮಾತ್ರ ಕರ್ಕೊಂಡು ಬಾ ರಾಜ್ ಅಂತ ಹೇಳ್ತಿದ್ದೀನಿ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ಅಪರ್ಣ ಅವರು, ಅದೇಗೆ ಧನಲಕ್ಷ್ಮಿ, ನಿನ್ನ ಮಗನಿಗೆ ಈಗ ಮದುವೆ ಆಗಿದೆ, ಅಪ್ಪನು ಸಹ ಜೊತೆಲಿದ್ದಾಳೆ, ಅವಳನ್ನ ಬಿಟ್ಟು ಅವನು ಹೇಗೆ ಬರ್ತಾನೆ ಅಂತ ಹೇಳ್ತಿದ್ದಂಗೆ, ಅಪ್ಪನು ನನಗೆ ಗೊತ್ತಿಲ್ಲ, ನನಗೆ ನನ್ನ ಮಗ ಅಷ್ಟೇ ಸಾಕು, ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ಬೇಕಂದ್ರೆ ಇಷ್ಟು ಕಾಸು ಅಂತ ಬಿಸಾಕು ರಾಜ್, ಅವಳು ಎಲ್ಲಾದ್ರೂ ಹೋಗ್ಲಿ, ನನ್ನ ಮಗನ್ನ ನೀನು ಕರ್ಕೊಬಂದ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದೀನ ನೋಡಿ. ಕಾವ್ಯಗೂ ಮತ್ತೆ ಸ್ವಪ್ನ ಅವ್ರಿಗೆಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಪ್ರಕಾಶ್ ಅವರು, ನಿನಗೆಷ್ಟೇ ಬೇಕು ಹೇಳು, ಯಾಕ್ರಿ ಆ ರೀತಿ ಮಾತಾಡ್ತಾ ಇದ್ದೀರಾ, ಹಾ ಮತ್ತೆ ನಿನಗೆ ಎಷ್ಟು ಬೇಕು ಹೇಳು ಕಾಸು, ನಾನು ನಿನ್ನ ಬಿಟ್ಟಾಕ್ಬಿಡ್ತೀನಿ ಅಂತ ಕೇಳ್ತಿದ್ದಂಗೆ, ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ, ಮತ್ತೆ ಕಲ್ಯಾಣ್ ಎಂತಕ್ಕೆ ಹೋಗಿದ್ದಾನೆ ಅನ್ಕೊಂಡಿದ್ಯಾ, ಅಪ್ಪುಗೋಸ್ಕರನೇ ಹೋಗಿರೋದು, ನೀನು ಇದೇ ರೀತಿ ಅವಳನ್ನ ಆಡ್ಕೊಂಡು ದ್ವೇಷಿಸ್ತೀಯ ಅಂತಾನೆ ಕಲ್ಯಾಣ್ ಇಷ್ಟೆಲ್ಲ ನಿರ್ಧಾರ ಮಾಡ್ಕೊಂಡು ಹೋಗಿರೋದು, ನೀನ್ ನೆಟ್ಟಗಿದ್ದಿದ್ರೆ ನನ್ನ ಮಗನೂ ಇಲ್ಲಿಗೆ ಬಂದು ಇರೋನು, ಹೇಳು ನಿನ್ಗೆಷ್ಟು ಬೇಕು ಅಂತ ಹೇಳ್ತಿದ್ದಂಗೆ, ಈ ಕಡೆ ನೋಡಿದ್ರೆ ಅವ್ರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಹೌದು, ಅಷ್ಟಕ್ಕೂ ಕಲ್ಯಾಣ್ ಒಬ್ನೇ ಬರೋ ಹಾಗೆ ಹೇಗ್ ಬಿಡಕ್ಕಾಗುತ್ತೆ, ಬಂದ್ರೆ ನನ್ನ ತಂಗಿನೂ ಕಲ್ಯಾಣ್ ಇಬ್ರು ಬಂದ್ರೆ ಮಾತ್ರ ಸರಿ ಇರುತ್ತೆ, ಇಲ್ಲ ಅಂದ್ರೆ ಕಲ್ಯಾಣ್ ನಿಮ್ಮ ಮನೆಗೆ ಬರ್ಲೇಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಸ್ವಪ್ನನೂ ಸಹ ತುಂಬ ಬೇಜಾರಾಗಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೀನು ಎಲ್ಲ ಬಾಯಿ ಮುಚ್ತೀರಾ, ನಾನು ಏನು ಮಾಡಬೇಕೋ ನನಗೆ ಗೊತ್ತಿದೆ ಅಂತ ಹೇಳಿ ರಾಜ್ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಸ್ವಪ್ನ, ಸಮಾಧಾನ ಆಯ್ತಾ, ಎಲ್ಲ ಬೆಂಕಿ ಹಚ್ಚೋದೆಲ್ಲ ಹಚ್ಚಿದ್ರಿ, ಈಗೇನು ಮಾಡ್ತಿದ್ದೀರಾ, ನಿಮ್ಮದೇ ಕಾಫಿ ಕುಡಿತಿದ್ರಲ್ಲ ಕುಡ್ಕೊಳ್ರಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಈ ಕಡೆ ನೋಡಿದ್ರೆ ರಾಜ್ ಕಾವ್ಯನ್ಗೋಸ್ಕರ ಕಾಯ್ತಾ ಇದ್ರೆ, ಬಂದಾ, ಹಾ ಸ್ಟಾರ್ಟ್ ಮಾಡು, ಅಲ್ಲಿ ನಿಮ್ಮ ಅತ್ತೆ ಹಿಂಗಂದ್ರು, ನಿಮ್ಮ ಚಿಕ್ಕಮ್ಮ ಹಿಂಗಂದ್ರು, ಆ ಥರ ಈ ಥರ ಅಂತ ಎಲ್ಲ ಅಲ್ಲಿ ಅವ್ವಾದನೆ ಆಗಿದಲ್ದಿರ ಈಗ ನನ್ನ ಹತ್ರ ವರದಿ ಒಪ್ಪಿಸ್ಬೇಕಲ್ಲ, ಹೇಳು. ಹೋ ಏನ್ರಿ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ, ಇನ್ನೇನು ಮಾಡ್ತೀಯಾ, ನಿನ್ನ ಕಟ್ಕೊಂಡಿದ್ದೀನಲ್ಲ, ಅಪ್ಡೇಟು ಆಗಬೇಕೋ ಪಪ್ಡೇಟು ಆಗಬೇಕಾಗುತ್ತೆ, ಎಲ್ಲಿದ್ರು ಏನಿದ್ರು ನನಗೆ ತಂದಿತ್ತಾನೆ ಇಡ್ತೀಯಾ, ಹೇಳು ರೀ. ಅಲ್ಲ ಮತ್ತೆ ಏನು ಹೇಳ್ದಿರಾ ಮೌನವಾಗಿದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ, ಈಗ ಅಷ್ಟಕ್ಕೂ ಏನು ಮಾಡೋಣ ಅಂತ ಇದ್ದೀರಾ, ಹಾಂ ಏನು ಮಾಡೋಣ ಅಂತಲ್ಲ, ನಿಮ್ಗೆ ಈಗಾದ್ರೂ ಅರಿವಾಯ್ತಾ ನನ್ನ ತಂಗಿನ ಏಂತಕ್ಕಿ ಮನೆಗೆ ಕರ್ಸಿಲ್ಲ ಅಂತ, ಕರ್ಸಿದ್ರೆ ಈಗ ಇಷ್ಟೊತ್ತಿಗೆ ಇನ್ನು ಏನೇನ್ ದೊಡ್ಡ ಆದಂತಗಳಾಗಿರೋದು, ಹೀಗೇನೆ ನನ್ನ ತಂಗಿನ ಅಲ್ಲೇ ಬಿಟ್ಬಾ ಅಂತ ಹೇಳ್ತಿದ್ದಾರೆ, ಇನ್ ಬಂದ್ರೆ ಇನ್ನ ಏನೇನಾಗಿರೋದು ಅನಾಹುತ ನೆನ್ಸ್ಕೊಂಡ್ರೇನೆ ನನಗೆ ಕಳಕ್ಕಂತಿದೆ, ಗೊತ್ತಾಗ್ತಿದ್ಯಾ ನಿಮ್ಗೆ ಅಂತ ಹೇಳ್ತಿದಂಗೆ, ನೀನ್ ಹೀಗೆ ಅಂತ್ಯ ಕಣೆ, ನಿನ್ ಮೈದನನ್ನ ಮನೆಗೆ ಹಿಂತಿರುಗ್ಸಕ್ಕಾಗ್ಲಿಲ್ಲ, ಏನ್ ಮಾಡ್ತೀಯೋ ಏನೋ, ನಾನೇ ಕರೆಸ್ತೀನಿ ಬಿಡು, ಏನ್ ಮಾಡ್ಬೇಕೋ ನನಗೆ ಗೊತ್ತಿದೆ. ಏನ್ರಿ ನೀವು ಕರೆಸ್ತೀರಾ, ನಿನಗವೆಲ್ಲ ಬೇಕಾ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ ರಾಜ್. ಈ ಕಡೆ ನೋಡಿದ್ರೆ ಕಾವ್ಯನ್ಗೆ ಮನ್ಸಿಗೆ ಬೇಜಾರಾಗಿ, ರೀ ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಯಾವತ್ತಾದ್ರೂ ಒಂದ್ ದಿವಸ ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀನಿ ಅಂತ ನಿಮಗೆ ಅರಿವಾಗುತ್ತೆ ಬಿಡ್ರಿ ಅಂತ ಕಾವ್ಯನು ಸಹ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ. ಈಗ ರಾಜ್ ಹೊರಟಿದ್ದಾನೆ, ಹೇಗಾದ್ರೂ ಮಾಡೋಣ ಮತ್ತೆ ಅಪ್ಪುನ ಹಿಂತಿರುಗಿಸ್ಬೇಕು ಅಂತ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವರು, ನಾನು ಅಪ್ಪುನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ, ನನ್ನ ಮಗ ಮಾತ್ರ ಸಾಕು ಅಂತ ಪಟ್ಟು ಹಿಡ್ದು ಕೂತಿದ್ದಾರೆ. ಈಗ ಧನಲಕ್ಷ್ಮಿ ಅನ್ಕೊಂಡಂಗೆ ರಾಜ್ ಕಲ್ಯಾಣ ಮಾತ್ರ ಕರ್ಕೊಬರ್ತಾನ ಅಥವಾ ಅಪ್ಪನು ಕರ್ಕೊಂಡು ಬರ್ತಾನ, ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.